ಎಲ್ಲಿಗೆ ನಮಸ್ಕಾರ. ನೋಡಿ, ಈಗ ಅದೊಂದು ದುರಂತ ಆಯಿತು. ಎಂತ ಗೊತ್ತುಂಟ, ನಮ್ಮ ಕೆಲಸದವರು ನಾನು ಬರದೇನೆ ಅದಕ್ಕೆ ಬೆಂಕಿ ಹಾಕಲಿಕ್ಕೆ ಹೋದ್ರಾಯ್ತಾ ಕಣಜದ ಗುಡಿಗೆ. ಅದೀಗ ಹೊತ್ತುತ್ತಾ ಉಂಟು ಬೆಂಕಿನಿಂದ. ಅದಕ್ಕೆ ನಾನು ಆರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಬಾಗಿಲಿಗೆ ನೀರು ಹಾಕಿದ್ದೇನೆ, ಮುಖಪರದೆ ಉಂಟು. ನೋಡುವ. ಆಗ ಹೊಗೆ ಇತ್ತು ಅದರಲ್ಲಿ, ಬಚಾವ್. ಈಗ ಹೊಗೆ ಇಲ್ಲ. ಆಗ ಹೊತ್ತಾಯ್ತಾಯ್ತಾ ಅಂದರೆ ಬೆಂಕಿ ನೋಡಿ, ಅಲ್ಲಿ ನೋಡಿ ಎಂತಾಯಿತು ಗೊತ್ತುಂಟಾ. ಅಂದರೆ ನೋಡಿ, ಈಗ ನಾನು ಬಂದು ಇಲ್ಲಿ ನೋಡಿ, ರೈನ್ಬೋ ಇದು ಕಾಣಲಿಕ್ಕೆ ಅಪರೂಪ ಸಿಗೋದು ಮಾರ್ರೆ. ಆಗ್ಬೋದು ನೋಡಿ. ಎಂತ ಗೊತ್ತುಂಟಾ, ಕತೆ ಹೇಳ್ತೀನಿ ನೋಡಿ. ಈಗ 30 ಸೆಕೆಂಡು ಮುಂಚೆ ಇಲ್ಲಿ ಬಂದು ನೋಡಿದೆ. ಅಂದರೆ ಈಗ ಒಂದು ಗಲಾಟೆ ಆಯ್ತಾಯ್ತಾ ಇಲ್ಲಿ. ಹಾಗಾಗಿ ಈಗ 30 ಸೆಕೆಂಡ್ ಮುಂಚೆ ಇಲ್ಲಿ ಓಡಿ ಬಂದು ಒಂದು ಸಾರಿ ನೋಡಿದೆ ಆಯಿತಾ. ಆಗ ಅಲ್ಲಿ ಹೊಗೆ ಬರ್ತಾ ಇತ್ತು. ಇದು ಹೊಗೆ ಉಂಟಲ್ವಾ, ಇದು ಬೇರೆನೇ, ಇದು ಹೊಗೆ ಅಲ್ಲ. ಇದು ಅದು ಕೋಲು ಒಂದು, ಅಂದರೆ ಆ ಗೂಡನ್ನು ಬೆಂಕಿ ಹಾಕಲಿಕ್ಕೆ ಅಂತ ಒಂದು ಕೋಲಿಗೆ ಅವರು ಕೆಲಸದವರು ಕಟ್ಟಿ ಅದು ಗೋಣಿ ಚೀಲಕ್ಕೆ ಪೆಟ್ರೋಲ್ ಹಾಕಿ ಅದು ಹೊಗೆ ಆಯಿತಾ. ಅದು ನಾನು ಕಟ್ ಮಾಡಿದ್ದು ಅವರ ಕೈಯಿಂದ ಎಳೆದು. ಅದಕ್ಕೆ ಬೆಂಕಿ ಕೊಡೋದು ಬೇಡ ಅಂತ ಆ ಸಿಟ್ಟಿನಿಂದ ನಾನು ಎಳ್ದದಾಯ್ತಾ ಅವರ ಕೈಯಿಂದ. ಈಗ ನೋಡಿ, ನಾನೀಗ ಇದು ಬಕೆಟಿಗೆ ನೀರು ಹಾಕಿ ತಂದದ್ದು ಯಾಕಂದರೆ ಅವ್ರು ಹೇಳಿದರು ನಾನು ಅರ್ಧವಾಸಿ ಬೆಂಕಿ ಕೊಟ್ಟಾಯಿತು ಅಂತ. ಅದು ಅಂದರೆ ಬೆಂಕಿ ಕಾಣಲಿಲ್ಲ ಆಯಿತಾ, ಕೇವಲ ಹೊಗೆ ಕಾಣ್ತಾ ಇತ್ತು. ಅದಕ್ಕೆ ನಾನು ಈಗ ಮನೆಗೆ ಹೋಗಿ ರಪ್ಪ ಒಂದು ಬಾಟ್ಲಿ ಇದು ಬಕೆಟಿಗೆ ನೀರು ತಂದದ್ದು. ಅದು ಅದರಲ್ಲಿ ಬೆಂಕಿ ಉಂಟಾ ಇಲ್ವ ಅಂತ ನೋಡಲಿಕ್ಕೆ. ನನಗೆ ಕೂಡ ಹೆದರಿಕೆ ಉಂಟು. ಕಣಜ ಮಾರ್ರೆ, ನಾನು ಪಾಪದವ ಅಂತ ಕಣಜ ಹಾಗೆ ಬಿಡುವುದಿಲ್ಲವಲ್ಲ. ನೋಡಿ, ನಾನು ಮುಖ ಬರೆದು ಹಾಕಿದ್ದೀನಿ. ಇಲ್ಲಿ ರೌಂಡ್ ಮಾಡಿ ನೋಡಿ ಹೋಗುವ. ನನಗೆ ಗೂಡು ಬೇಕು ಅಷ್ಟೇ. ಆ ಗೂಡು ಬೇಕಾಗುವ ಇದರಿಂದ ನಾನು ಇಷ್ಟೆಲ್ಲ ಮಾಡೋದು. ಅಂದರೆ ಎಂತ ಗೊತ್ತುಂಟ, ಈಗ ಅದೆಲ್ಲ ಹೊತ್ತಿ ಹೋಗಿ ಆಗಿದೆ ಆ ಬೆಂಕಿಯಿಂದ. ಅವರು ಯಾರು ಪೆಸ್ಟ್ ಕಂಟ್ರೋಲ್, ನಾನು ಹಾಗೆ ಹೇಳಿದೆ ಅಲ್ವಾ, ಕೆಮಿಕಲ್ ಹಾಕಿ ಗೂಡು ತೆಗ್ತಾರಂತ. ಅವರು ಈಗ ಸಂಜೆ ಫೋನ್ ಮಾಡಿ ಅಂದರೆ ಅವರು ಕೆಲಸದಲ್ಲಿ ಇದ್ರಂತ. ಈಗ ಸಂಜೆ ಫೋನ್ ಮಾಡಿ ಹೇಳಿದರು, ನಾವು ಕೆಮಿಕಲ್ ಹಾಕಿ ಗೂಡನ್ನು ತೆಗ್ತೇವೆ. ಹೌದು, ಅಂದರೆ ಸ್ವಲ್ಪ ಡ್ಯಾಮೇಜ್ ಮಾಡ್ತೇವೆ ಗೂಡನ್ನು, ಕೆಮಿಕಲ್ ಒಳಗೆ ಫುಲ್ಲು ಹೋಗುವ ತನಕ. ಹಾಗಾಗಿ ಹಾಗೆ ಮಾಡ್ತೇವೆ ಅಂತ ಹೇಳಿದ್ರು ಆಯಿತಾ. ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟೆ, ಆಯ್ತಾಯ್ತಂತ. ಮನೆಗೆ ಬಂದು ನೋಡುವಾಗ ಈ ಕೆಲಸದವರು ನನ್ನನ್ನು ಬಿಟ್ಟು ಇಲ್ಲಿ ಬೆಂಕಿ ಹಾಕಿಕ್ಲಿ ಬಂದರಾಯ್ತಾ. ಅಂದರೆ ಅವರಿಗೆ ಗೊತ್ತುಂಟು, ನಾನು ಇದ್ದರೆ ಇವನು ಏನಾದರೂ ಮಾಡ್ತಾನೆ, ಇವನು ಗೂಡು ಬೇಕಾಗುವ ಇದರಿಂದ ಅದನ್ನು ಹೊತ್ತಲಿಸಲಿಕ್ಕೆ ಬಿಡುವುದಿಲ್ಲ ಅಂತ. ನೋಡಿ, ಆ ಕೆಲಸದವರು ಎಂತ ಗೊತ್ತುಂಟು, ಅವರು ಕುಡ್ಕ ಆಯಿತಾ. ಅವರಿಗೆ ಕುಡಿಲಿಕ್ಕೆ ಕೊಟ್ಟರೆ ಏನು ಕೂಡ ಮಾಡ್ತಾರೆ ಆಯಿತಾ. ಹಾಗಾಗಿ ಅವರ ಕೆಲಸ ಹಾಗೇನೆ, ಅವರ ಹಠದಲ್ಲಿಯೇ ಮಾಡೋದಾಯ್ತಾ, ಕೇಳುವುದೇ ಇಲ್ಲ. ನಾನು ಎಷ್ಟು ಬೊಬ್ಬೆ ಹಾಕಿದ್ದೆ ಅಲ್ಲಿ ಮೇಲೆ ನಿಂತು. ಅಂದರೆ ಆ ಪೆಸ್ಟ್ ಕಂಟ್ರೋಲ್ ಬಂದು ಗೂಡು ತೆಗ್ತೇನೆ ಅಂತ ಹೇಳಿದ ಮೇಲೆ ಅಲ್ಲಿ ನಿಂತು ಬೊಬ್ಬೆ ಹಾಕ್ತಾಯಿದ್ದೆ, ಬೆಂಕಿ ಕೊಡಬೇಡಿ ಹಿಂದೆ ಬನ್ನಿ ಅಂತ. ಅವ್ರು ಕೇಳಲೇ ಇಲ್ಲ ಆಯಿತಾ. ನಾನು ಮತ್ತೆ ಸಿಟ್ಟಿನಿಂದ ಕೆಳಗೆ ಸೀದಾ ಬಂದು ಆ ಬೆಂಕಿಯನ್ನು ಅವರ ಕೈಯಿಂದ ಎಳೆದು ಅಲ್ಲಿ ಬಿಸಾಡಿದಾಯ್ತಾ. ಮತ್ತು ಅವರ ಮನೆಗೆ ಕಳಿಸಿದೆ. ಅಂದರೆ ಸಿಟ್ಟಲ್ಲಿ ಅಲ್ಲ, ನಾನು ಸೀದಾ ಹೇಳಿದ್ದೆ, ನಾನು ಸರಿಯಾಗಿ ನಿಮ್ಮ ಹತ್ರ ಮಾತನಾಡಿ, ಅಂದರೆ ನಿಮ್ಮ ಹತ್ರ ಸರಿಯಾಗಿ ಬಾಯಲ್ಲಿ ಬಿಟ್ಟು ಹೇಳಿದೆ, ಬೆಂಕಿ ಕೊಡಬೇಡಿ, ನಿಲ್ಲಿಸಿ, ಹಿಂದೆ ಬನ್ನಿ ಅಂತ. ಆದರೆ ನನ್ನ ಮಾತಿಗೆ ಯಾಕೆ ಕೇಳಲಿಲ್ಲ ಅಂತ ಅಷ್ಟೇ ನನಗೆ ಸಿಟ್ಟು ಬಂದದ್ದಾಯ್ತಾ ಅಲ್ವಾ. ಕೇಳಿದ್ದಕ್ಕೆ ಸ್ವಲ್ಪ ಆದರೂ ಒಂದು ಅರ್ಥ ಆಗ್ತದಲ್ವ ಅವರಿಗೆ. ಸುಮ್ಮನೆ ಮಾರೆ, ಅವರಿಗೆ ಮನೆಗೆ ಹೋದರು, ಅವರು ಸರಿ ಆಗ್ತದೆ, ಅದು ಇದೇನಿಲ್ಲ. ಅಂದರೆ ನಾಳೆಗೆ ಅವರೆಲ್ಲ ಸರಿ ಹೋಗ್ತಾರೆ. ಅವರದ್ದು ಬುದ್ಧಿಯೆಲ್ಲ ಹಾಗೇನೆ, ಕುಡ್ದೇ ಅವರದ್ದು ಜೀವನ ಹೇಳೋದಾದರೆ. ಅದಿರಲಿ, ನನಗೆ ಗೂಡು ಕರೆಕ್ಟಾಗಿ ಕಾಣ್ತಾ ಇಲ್ಲ ಮನುಷ್ಯ. ಅವರು ತೆಗೆದ್ರ ಎಲ್ಲ ಸುಟ್ಟು ಹೋಗಿದೆ ಮಾರೆ. ಎಂಥ ಅವಸ್ಥೆ ಮಾರೆ. ನಾನು ಹೇಳಿದ್ದೆ ನಿಲ್ಲಿ ನಾನು ಬರುವ ತನಕ ಕೊಡಬೇಡಿ ಬೆಂಕಿಯನ್ನು ಅಂತ. ಇವರು ಕೊಟ್ಟಾಗಿದೆ ಮಾರೆ. ಇದ್ದಾರೆ ನೊಣಗಳು, ಹಾರ್ತಾ ಇವೆ. ನಾನು ಸ್ವಲ್ಪ ದೂರ ಹೋಗ್ತೇನೆ. ಅವರು ಹೌದು ಸಿಟ್ಟಿನಲ್ಲಿ ಇದ್ದಾರೆ. ಬೇಡ, ಹತ್ತಿರ ಹೋಗೋದು ಬೇಡ. ಏನು ಮಾಡೋದು ಎಂತ. ಇನ್ನೂ ಒಂದು ಡಿಸೈಡ್ ಮಾಡಿದ್ದೇನೆ, ಆ ಕೆಲಸದವರನ್ನು ನಾನು ನಂಬಿ ಕೂತ್ಕೊಳ್ಳೋದಿಲ್ಲ. ನೀವು ಬೆಂಕಿ ಕೊಡೋದಾದರೆ ಆಯಿತು ಕೊಡಿ, ಆದರೆ ನಾನು ಬರುವ ತನಕ ಏನು ಕೂಡ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ ನಾನು ಬಾಯಿ ಬಿಟ್ಟು. ಆದರೂ ಅವರು ಕೇಳಿಲ್ಲ. ನಾನು ಅಲ್ಲಿ ತನಕ ಪ್ರಯತ್ನ ಮಾಡ್ತಾ ಇದ್ದೆ ಆಯಿತಾ, ಇವರಿಗೆ ಕಾಲ್ ಮಾಡಿ ಹೇಳಲಿಕ್ಕೆ, ಏನು ಆಗ್ತದೆ ನಿಮಗೆ ಅದನ್ನು ಗೂಡನ್ನು ತೆಗಲಿಕ್ಕೆ ಅಂತ.
ಅದು ಗೊತ್ತಾದ ಮೇಲೆ ನಂಗೆ ಖುಷಿ ಆಯ್ತು ಆಯಿತಾ, ಬಚಾವ್ ಬರ್ತಾರೆ, ಇದು ಮಾಡ್ತಾರೆ, ತೆಗ್ತಾರೆ ಅಂತ, ಗೂಡನ್ನು ತೆಗ್ತಾರೆ ಚಂದ ಮಾಡಿ. ಗೊತ್ತಾದ ಮೇಲೆ ಖುಷಿಯಿಂದ ಮನೆಗೆ ಬರುವಾಗ ಇವರು ಹೀಗೆ ಮಾಡಿ, ಎಂಥ ಶ್ರೀರಾಮ ರೈನ್ಬೋ ಹೋಯಿತು. ಇರಲಿ, ಆದದ್ದು ಒಳ್ಳೇದಕ್ಕ, ಹಾಗೆ ಹೇಳುದಾ? ಲಾಸ್ಟಿಗೆ ಅದೇ ಹೇಳುದು, ನಾನು ಕೂಡ ಅದನ್ನೇ ಹೇಳುದು, ಆಗಿದ್ದೆಲ್ಲ ಒಳ್ಳೆಯದಕ್ಕೇನೆ ಅಂತ ಹೇಳಿಯೇ ಸುಮ್ಮನೆ ಕೂತ್ಕೊಳ್ಳೋದು. ಕೆಲವರು ಕಾಯಿನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಹಿಂದಿನ ಕಾಲದ್ದು, ಕೆಲವರು ಗಾಡಿ ಕಲೆಕ್ಟ್ ಮಾಡ್ತಾರೆ, ಬೈಕ್, ಮತ್ತು ಒಂದೊಂದು ಮತ್ತು ಗದ್ದೆಯಲ್ಲಿ ಉಳುಮೆ ಮಾಡುವ ವಸ್ತುಗಳು, ಅದೆಲ್ಲ ಕಲೆಕ್ಟ್ ಮಾಡುವ ಕೆಲವರಿಗೆ ಹುಚ್ಚು ಉಂಟಲ್ವಾ. ನನಗೆ ಇದೆಲ್ಲ ಜೇನಿದ್ದು ಇದು ಎಂಥ ಕಣಜದ್ದು ಗೂಡು ಮತ್ತು ಎಂತೆಂಥ ಅದನ್ನೆಲ್ಲ, ಅಂದರೆ ಅದೊಂದು ಶ್ರಮಪಟ್ಟು ಮಾಡಿದ ಒಂದು ಜೀವಿ ಅಲ್ವಾ ಗೂಡು, ಅದರ ಜಾಣ್ಮೆಯಿಂದ. ಯಾಕಂದರೆ ನೀವು ಹತ್ತಿರದಲ್ಲಿ ನೋಡಿದರೆ ಅದಕ್ಕೆ ಒಂದು ಡಿಸೈನ್ ಬೇರೆಯೇ ಉಂಟು ಅಲ್ವಾ. ಅದು ಪ್ರಕೃತಿಯ ವಿಸ್ಮಯ. ಅಂದರೆ ಮನುಷ್ಯನಿಗೆ ಆ ಥರ ಸಿಮೆಂಟು ಮತ್ತು ಇದರಲ್ಲಿ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ. ಕಂಪ್ಯೂಟರಲ್ಲಿ ಡಿಸೈನ್ ಮಾಡಲಿಕ್ಕೆ ಆಗ್ಬೋದು, ಆದರೆ ಹೀಗೆ ನೆಲದ ಮೇಲೆ ಹಾಗೆ ಮಾಡುವ ಸಾಮರ್ಥ್ಯ ಇಲ್ಲಿಯವರೆಗೆ ಮನುಷ್ಯನಿಗೆ ಬರಲಿಲ್ಲ, ಆ ಲೆವೆಲಲ್ಲಿ ಇಲ್ಲ. ಈಗ ಈ 21ನೇ ಶತಮಾನದಲ್ಲಿ ಹೇಳಬೇಕಾದ್ರೆ ಇನ್ನೂ ಬರ್ಬೋದು, ಇನ್ನೂ ಮೆಷಿನ್ ಎಲ್ಲ ರೋಬೋಟ್ ಎಲ್ಲ ಬಂದ ಮೇಲೆ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಈಗ ಈ ಸಮಯದಲ್ಲಿ ಯಾರು ಕೂಡ ಇಲ್ಲ. ಹಾಗಾಗಿ ಪ್ರಕೃತಿಯಲ್ಲಿ ಯಾವುದು ಕಾಣಲಿಕ್ಕೆ ಸಿಗ್ತಾ ಇದೆ ಅದನ್ನು, ಮಳೆ ಈಗ ಬರ್ತಾ ಉಂಟಾ ನೋಡಲಿ, ಇರಲಿ, ಪ್ರಕೃತಿಗೆ ಎಂಥದ ಕೇಳಿತು ನೋಡಿ. ನನಗೆ ಬಕೆಟಲ್ಲಿ ಹತ್ತಿರ ಹೋಗಿ ನೀರು ಹಾಕಲಿಕ್ಕೆ ಆಗಲಿಲ್ಲ, ಆದರೆ ಮಳೆ ಬರ್ತಾ ಉಂಟು ನೋಡಲಿ. ಪ್ರಕೃತಿ ನನ್ನ ಇಚ್ಛೆಯನ್ನು ಪೂರೈಸ್ತದ ಎಂಥದ ಗೊತ್ತಿಲ್ಲ. ಈ ಮಳೆ ನೀರಿಂದ ಆ ಬೆಂಕಿಯೆಲ್ಲ ಆವಿಯಾಗಿ ನೋಡುವ, ಒಂದು ವೇಳೆ ನನಗೆ ಗೂಡು ಸಿಕ್ಕಿದರೆ ನೋಡಿ. ಟೈಮಿಂಗ್ ಒಳ್ಳೆಯದುಂಟು ಮಳೆಯದ್ದು, ನೋಡುವ ಎಂತಾಗ್ತದೆ ಅಂತ. ಇನ್ನು ನಾಳೆ ಬಂದು ನೋಡ್ತೇನೆ. ನಾನು ಒಬ್ಬನೇ ಆಯಿತಾ ಈ ಕೆಲಸದಲ್ಲಿ, ಅಂದರೆ ಸಪೋರ್ಟ್ ಮಾಡುವವರು ಯಾರಿಲ್ಲ. ಈ ಹುಚ್ಚಾಟ ನನಗೇನು ಇರುವುದು, ಅದಕ್ಕೆ ಅದು ಇರಲಿ, ಅದು ಇದ್ದದ್ದೇ, ಯಾರಾದರೂ ಇದ್ದದ್ದೇ, ಅದು ಏನು ಮಾಡಲಿಕ್ಕೆ ಅದು ಆಗೋದಿಲ್ಲ. ಆಯಿತು, ಧನ್ಯವಾದ. ನೋಡಿ ಅವರಿದ್ದಾರೆ, ಅಂದರೆ ಪ್ರಕೃತಿ ಪ್ರಕೃತಿ ನನ್ನ ಜೊತೆ ಉಂಟಂತ ಆ ನಂಬಿಕೆಯಲ್ಲಿ ನಾನು ಇದ್ದೇನೆ, ಮತ್ತೆಂಥದಿಲ್ಲ. ಆಯಿತು, ಧನ್ಯವಾದ. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ನಾಳೆ ಬೆಳಿಗ್ಗೆ ಬಂದು ನೋಡ್ತೇನೆ ಎಂತಾಗಿದೆ ಅಂತ. ಮಳೆ ಬರಲಿ ಒಳ್ಳೆಯದಾಗಿ. ಆಯಿತು, ಇನ್ನು ಹೋಗ್ತೇನೆ, ಸಾಕು. ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ಮಧ್ಯಾಹ್ನ 1:02. ನಾನೀಗ ಆ ಕಣಜದ ಗೂಡಿನ ಹತ್ತಿರ ಹೋಗ್ತಾ ಇದ್ದೇನೆ. ನೋಡಲಿಲ್ಲ ಏನಾಗಿದೆ ಅಂತ, ಬೆಳಿಗ್ಗೆ ನಾನು ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಹೋಗಿ ನೋಡುವ ಒಂದು ಸಲ. ಅಂದರೆ ಎಂತ ಗೊತ್ತುಂಟ, ನನಗೆ ಈಗ ಗೊತ್ತಾದದ್ದು, ಆ ಕೆಲಸದವರು ಯಾರು ಬೆಂಕಿ ಕೊಟ್ಟರು ಅವರು ಇವತ್ತು ಪುನಃ ಬರ್ತಾರಂತೆ ಸಂಜೆ. ಅವರು ಹೇಳಿದರು ನಿನ್ನೆ ಅದು ಅರ್ಧಂಬರ್ಧ ಬೆಂಕಿ ಅದಕ್ಕೆ ಇದು ಆಗಿದೆ ಗೂಡಿಗೆ, ಹಾಗಾಗಿ ಇವತ್ತು ನಾನು ಪುನಃ ಬರ್ತೇನೆ, ನನಗೆ ಸಂಜೆ ಕೂಡ ಸಂಬಳ ಬೇಕು. ಸಂಬಳ ಅಂದರೆ ಗೊತ್ತುಂಟಲ್ಲ, ಒಂದು ಕುಡಿಲಿಕ್ಕೆ ಒಂದು ಕೊಡ್ತಾರೆ, ಮತ್ತು ಎಷ್ಟು ಹಣ ಕೊಡ್ತಾರೆ ಅದೊಂದು ಹೇಳ್ತಾರೆ ಅಲ್ವಾ. ಕೆಲವು ಕೆಲಸದವರು ಹಾಗೆ ಇದ್ದಾರೆ, ಸುಮ್ಮನೆ ಅದೊಂದು ಸುದ್ದಿಯನ್ನು ದೊಡ್ಡದು ಮಾಡೋದು. ನೀನೇ ನಿಮ್ಮ ಮಗ ಹೀಗೆ ಮಾಡಿದ, ಹಾಗಾಗಿ ಇವತ್ತು ಕೂಡ ನನಗೆ ಬರಬೇಕಾಗ್ತದೆ ಆ ಗೂಡನ್ನು ತೆಗಲಿಕ್ಕೆ, ಇವತ್ತು ಬರ್ತೇನೆ ಅಂತ ಇವತ್ತು ಬೆಳಿಗ್ಗೆ ಹೇಳಿದ್ರಂತೆ. ನೋಡುವ, ಬೇಜಾರಾಗಿದೆ, ಆದರೆ ಎಂತ ಮಾಡೋದು, ಆಗಿದ್ದು ಒಳ್ಳೆಯದಕ್ಕೆ ಅಂತ ಅದೊಂದು ಉಂಟಲ್ವಾ. ನಾನು ಕೆಲವು ಸರಿ ಹೇಳ್ತೇನೆ ಅದೆಲ್ಲ ಆದದ್ದು ಒಳ್ಳೆಯದಕ್ಕೆ ಅಂತ, ಕೆಲವು ಸರಿ ನನಗೆ ಸಿಟ್ಟು ಬರ್ತದೆ ಆಯಿತಾ ನನ್ನ ಮೇಲೇ. ಅಂದರೆ ನಾನು ಹಾಗೆ ಯಾಕೆ ಹೇಳೋದು ಅಂತ, ಅಂದರೆ ಎಲ್ಲ ಸಂದರ್ಭಕ್ಕೂ ಹಾಗೆ ಹೇಳಿದರೆ ನಮಗೆ ಬೇಕಾದ ಇದೇ ಇಲ್ವಾ ಅಂತ ನಾನು ಕ್ವಶನ್ ಮಾಡೋದು. ಅಂದರೆ ನಮಗೆ ಬೇಕಾದ ಇದು ಔಟ್ಪುಟ್ಟು, ಅಂದರೆ ಒಂದು ಕೆಲಸದಲ್ಲಿ ನಮ್ಮ ಒಂದು ಕಣಜ ನೋಡಿ ಹಾರ್ತಾ ಉಂಟು. ನಮಗೆ ಬೇಕಾದ ರಿಸಲ್ಟ್ ನಮಗೆ ಬೇಕಾದ ಹಾಗೆ ಸಿಗಲಿಲ್ಲ ಆದರೆ ಮತ್ತು ಸುಮ್ಮನೆ ಅಲ್ವ ಅದಕ್ಕೆ ಸಮಯ ನಾವು ಕೊಡೋದು. ನಿಮಗೆ ಅರ್ಥ ಆಯ್ತಂತ ನಾನು ಭಾವಿಸ್ತೇನೆ. ಇರಲಿ, ಬಿಡಿ ಅದೀಗ ಮಾತನಾಡೋದು ಬೇಡ. ಹತ್ತಿರ ಹೋಗಲಿಕ್ಕೆ ಎಲ್ಲಿಂದ ಹೋಗೋದು ಮಾರ್ರೆ, ಇಲ್ಲಿಂದನೇ ಹೋಗಬೇಕು. ಅವಸ್ಥೆ ಎಂತ ಗೊತ್ತುಂಟಾ, ಗೂಡು ಫುಲ್ಲು ಡ್ಯಾಮೇಜ್ ಆಗಲಿಲ್ಲ ಆಯಿತಾ.
ಒಂದು 70% ಡ್ಯಾಮೇಜ್ ಆಗಿದೆ ಆಯಿತಾ. ಮತ್ತು 30% ಉಳಿದಿದೆ ಆಯಿತಾ. ನೋಡಿ ನೊಣಗಳು ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ನೊಣಗಳಂದರೆ ಕಣಜ. ಹೌದಾ, ಚೆಂದ ಇತ್ತ ಗೂಡು. ಅಂದರೆ ನೋಡಿ, ನೀವೇ ನೋಡಿ ಅವಸ್ಥೆ ನೋಡಿ, ಫುಲ್ ಇಷ್ಟು ಬೆಂಕಿ ಕೊಟ್ಟಿದ್ದಾರೆ. ಅಂದರೆ ನಾನು ನಿನ್ನೆ ಹೊರಗೆ ಹೋಗುವಾಗ ಹೇಳಿದ್ದೇನಲ್ವ, ನಾನು ಬರುವ ತನಕ ಏನು ಮಾಡಬೇಡಿ ಅಂತ. ಆಗನೇ ಅವರು ಬಂದು ಬೆಂಕಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ. ಒಂದಿಷ್ಟು ನೊಣಗಳು ಸತ್ತೋಗಿದ್ದಾರೆ. ಹೌದಾ, ಲಾರ್ವಾ ಎಲ್ಲ ಉಂಟು ಪಾಪ. ನೋಡಿ ನನಗೆ ಕಾಣ್ತಾ ಉಂಟು ಒಂದಿಷ್ಟು ಕಣಜದ್ದು ಸತ್ತ ಡೆಡ್ ಬಾಡಿ ಅಲ್ಲಿ ಉಂಟಾಯ್ತಾ. ಇಲ್ಲಿ ಹತ್ತಿರ ಹೋಗಿ ತೋರಿಸ್ತೇನೆ. ಎಂತ ಮಾಡುದು ನೋಡಿ, ಕಣಜ ನೋಡಿ, ಹಾಗೆ ಕಣಜ ನಿಮಗೆ ತೊಂದರೆ ಕೊಡುವುದಿಲ್ಲ ಮಾರೆ. ನೋಡಿ, ಯಾವ ಜೀವಿಯು ಕೂಡ ತನ್ನ ಸಂಸಾರ ಮತ್ತು ತನ್ನ ಮನೆಯನ್ನು ಕಷ್ಟಪಟ್ಟು ಮಾಡಿದ ಮನೆಯನ್ನು ಯಾವ ಜೀವಿಯು, ಅಂದರೆ ಹೊರಗಿನ ಜೀವಿ ಬಂದು ಉಪದ್ರ ಕೊಟ್ಟರೆ ಮಾತ್ರ ಅಲ್ವ ಅಟ್ಯಾಕ್ ಮಾಡೋದು, ಇಲ್ಲದ್ರೆ ಅಟ್ಯಾಕ್ ಮಾಡೋದಿಲ್ಲ. ನೋಡಿ, ನಾನು ಇಷ್ಟು ಹತ್ತಿರ ಇದ್ದೇನೆ, ನಾನೇನು ಕೂಡ ಮಾಡ್ತಾ ಇಲ್ಲ. ಅವರು ತನ್ನ ಪಾಡಿಗೆ ನೋಡಿ ಹೊರಗೆ ಹೋಗಿ ರಿಪೇರಿ ಮಾಡಲಿಕ್ಕೆ ತಮ್ಮ ಮನೆಯನ್ನು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅದೇ ಅಲ್ವ ಎಲ್ಲ ಪ್ರಾಣಿಗಳಿಗೂ ಅದೇ ಇದ್ದದ್ದು. ಜೀವಂತ ಇರುವಾಗ ತನ್ನ ಫ್ಯಾಮಿಲಿ, ತನ್ನ ಸಂಸಾರ ಅದನ್ನೇ ಅಭಿವೃದ್ಧಿ ಮಾಡುವ ಇದರಲ್ಲಿ ಇರ್ತಾರೆ. ತೊಂದರೆ ಬಂದರೆ ಅಟ್ಯಾಕ್ ಮಾಡ್ತಾರೆ ಅಷ್ಟೇ, ಬೇರೆ ಎಂತ ಕೂಡ ಇಲ್ಲ. ಒಂದು ವೇಳೆ ಇವರನ್ನು ಬಿಟ್ಟಿದ್ರೆ ಇಲ್ಲಿಯೇ ನೋಡಿ, ಇಲ್ಲಿ ಒಂದುಂಟು. ಒಂದು ವೇಳೆ ಈ ಕಣಜವನ್ನು ಇಲ್ಲಿಯೇ ಬಿಟ್ಟಿದ್ರೆ ನಾವು, ಅಂದರೆ ಎಂತ ಕೂಡ ತೊಂದರೆ ಮಾಡಿದ್ರೆ, ನೋಡಿ ಇಲ್ಲಿ ಒಂದು ದಾರಿ ಉಂಟು ಆಚೆ ಈಚೆ ಹೋಗಲಿಕ್ಕೆ. ನಾವು ನಮ್ಮ ಪಾಡಿಗೆ ಆಚೆ ಈಚೆ ಹೋಗ್ತಾ ಇದ್ದಿದ್ರೆ, ಇವರನ್ನು ಮುಟ್ಲಿಕ್ಕೆ ಹೋಗ್ತಾ ಇರಲಿದ್ರೆ ಏನು ಕೂಡ ಮಾಡ್ತಾ ಇರಲಿಲ್ಲ ನಮಗೆ. ಹೌದು, ಡೇಂಜರ್ ದನ ಎಲ್ಲ ಬಂದರೆ, ಒಂದು ವೇಳೆ ದನ ಎಲ್ಲ ಈ ಕಡೆ ಏನಾದರೂ ಆದರೆ ಅಂದರೆ ದನ ಹತ್ತಿರ ಹೋಗಿ, ಹೌದು ಅದು ಆದರೆ ಆ ನಿಟ್ಟಿನಲ್ಲಿ ಡೇಂಜರ್ ಅಂತ ಹೇಳ್ಬೋದು. ಎಂತ ಮಾಡೋದು, ಅವರು ಸಂಜೆ ಬಂದು ಆ ಇದ್ದ ಗೂಡನ್ನು ಸುಟ್ಟಿಸ್ತಾ, ಅಂದರೆ ಬೆಂಕಿ ಹಾಕಿ ಸಾಯಿಸ್ತಾರಂತೆ. ಇನ್ನೂ ನಾನು ವಾದ ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಬಿಡ್ತೇನೆ. ಏನು ಮಾಡಲಿಕ್ಕೆ ಇದ್ದರೆ ಮಾಡಲಿ. ಅಂದರೆ ನನ್ನ ಸೈಡಿಂದ ಏನು ಕೂಡ ತಪ್ಪಾಗಲಿಲ್ಲ. ನಾನು ಬಚಾವ್ ಮಾಡಲಿಕ್ಕೆ ಟ್ರೈ ಮಾಡಿದರೆ, ಆದರೆ ಹಾಗೆ ಇಚ್ಛೆ ಇದ್ದಿದ್ದರೆ ಪ್ರಕೃತಿಗೆ ಹಾಗೆಯೇ ಮಾಡಿಸ್ತದೆ ಅಲ್ವಾ. ಮತ್ತು ಅಂದರೆ ನೋಡಿ, ನಿನ್ನೆ ನನಗೆ ಏನೋ ಕಲೀಲಿಕ್ಕೆ ಸಿಕ್ಕಿತಲ್ವಾ, ಮೇ ಬಿ ಅದೇ ನನಗೆ ಇತ್ತ ಅಂತ, ಅದಕ್ಕೇ ನಿನ್ನೆ ಅಷ್ಟೆಲ್ಲ ಗಲಾಟೆ ಎಲ್ಲ ಆದದ್ದು. ಇವತ್ತಿದ್ದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾನಿನ್ನು ನಿಲ್ಲಿಸಲಿಕ್ಕೆ ಹೋಗೋದಿಲ್ಲ, ಕೆಲಸದವರನ್ನು ಮಾಡಲಿ. ಆದರೆ ನಾನು ನನ್ನ ಪಾಠವನ್ನು ಕಲಿತೆ, ನಾನು ಎಷ್ಟು ಲಿಮಿಟಲ್ಲಿ ಇರಬೇಕಂತ ಅವರ ಜೊತೆ. ಹಾಗಾಗಿ ಅದೊಂದು ನನಗೆ ಮೇ ಬಿ ಕಲೀಲಿಕ್ಕೆ ಇತ್ತ ಅಂತ. ನೋಡಿ, ಅದಕ್ಕೆ ಹೇಳೋದು, ಈ ಪ್ರಾಣಿ ಪಕ್ಷಿಗಳು ಎಲ್ಲ ಉಂಟಲ್ವ ಮನೆಯಲ್ಲಿ, ಕಾಡಿನಲ್ಲಿ, ಇವರಿಂದ ನಮ್ಮ ಮನುಷ್ಯನ ಜನ್ಮದ ಬಗ್ಗೆ ಏನಾದರೂ ಕಲೀಲಿಕ್ಕೆ ಇರ್ತದೆ. ಅದಕ್ಕೇ ಈ ಪ್ರಾಣಿ ಪಕ್ಷಿಗಳು ಇರುವುದು ಆಯಿತಾ. ಕೇವಲ ಮನುಷ್ಯರೇ ಈ ಜಗತ್ತಿನಲ್ಲಿ ಇದ್ದಿದ್ರೆ ಅದು ಏನಾದರೂ ಬೇಕಲ್ವಾ. ಪ್ರಾಣಿ ಪಕ್ಷಿಗಳಿಂದ ನಾವು ಕರುಣೆ, ಕೈಂಡ್ನೆಸ್, ಅದು ಪಾಪ ಅಂತ ಅದು ಕಲಿಯುವುದು. ಅಂದರೆ ನಮಗೆ ಅದೊಂದು ಬೇಜಾರಾಗೋದು ಕೆಲವು ಸರಿ ಹೇಳ್ತೇವಲ್ಲ, ಅಯ್ಯೋ ನನಗೆ ಆ ನಾಯಿಯನ್ನು ನೋಡುವಾಗ ನನಗೆ ಬೇಜಾರಾಗ್ತದೆ ಮಾರ್ರೆ ಅಂತ ಹೇಳುವವರಿಗೆ, ಅವರಿಗೆ ಯಾವುದೋ ಒಂದು ದೃಷ್ಟಿ ಬೇರೆ, ಅಂದರೆ ಜೀವನದಲ್ಲಿ ಹೀಗೆ ಕೂಡ ಉಂಟಂತ ಅವರಿಗೆ ಬೇರೆಯೇ ಒಂದು ದೃಷ್ಟಿ ಕಾಣಲಿಕ್ಕೆ ಆ ನಾಯಿ ಕಲಿಸ್ತದೆ ಆಯಿತಾ. ಆದರೆ ಏನೇ ಸಂದರ್ಭ ಏನೇ ಇರಲಿ, ಹಾಗೆಯೇ ಈ ಕಣಜದಲ್ಲಿಯೂ ಕೂಡ ನನಗೆ ಈಗ ನೋಡಿ ಹೆಂಗೆ ಬೇಜಾರಾಗ್ತಾ ಉಂಟು. ಈ ಕಣಜದ್ದು ಇನ್ನು ಗೂಡು ಸಾಯ್ತದೆ ಅಂತ, ಎಲ್ಲ ಸರ್ವನಾಶ ಆಗ್ತದೆ ಅಂತ ಗೊತ್ತಿರುವಾಗ ನನಗೆ ಏನೋ ಕಲಿಸಲಿಕ್ಕೆ ಇತ್ತು ನೋಡಿ. ಅದಕ್ಕೇ ಹೇಳೋದು, ಪ್ರಾಣಿ ಪಕ್ಷಿಗಳು ಸುಮ್ಮನೆ ಮಾಡಲಿಲ್ಲ ಸೃಷ್ಟಿ, ಅಂದರೆ ಈ ಪ್ರಕೃತಿ. ನಂಗೆ ಗೊತ್ತಿಲ್ಲ ನಾನು ಏನು ಮಾತನಾಡ್ತಾ ಇದ್ದೇನೆ ಅಂತ. ನೋಡಿ, ಇದು ನಿನ್ನೆ ನೋಡಿ, ಇದು ಕೋಲು ಅವರ ಕೈಯಿಂದ ನಾನು ಎಳೆದು ಕಟ್ ಮಾಡಿ ಇಲ್ಲಿ ನಾನು ಬಿಸಾಡಿದ್ದು ಬೆಂಕಿಯನ್ನು.
ಇನ್ನೂ ಗೊತ್ತಿಲ್ಲ. ಇನ್ನು ಇಲ್ಲಿಂದ ಹೋಗ್ತೇನೆ ನೋಡಿ, ಅಲ್ಲಿ ಒಂದು ಮಡಕೆ ಇಟ್ಟಿದ್ದೇನೆ ನಮ್ಮದು ತುಡುವೆ ಜೇನಿಗೆ. ಯಾರಾದರೂ ಇದ್ದಾರಾ? ಯಾರು ಕೂಡ ಕಾಣ್ತಾ ಇಲ್ಲ. ಒಂದು ಅಲ್ಯೂಮಿನಿಯಂ ಮಡಕೆ, ಇದು ಗುಜರಿಗೆ ಕೊಡುವ ಬದಲು ನಾನು ಅಲ್ಲಿ ಹೋಗಿ ಇಟ್ಟಿದ್ದೇನೆ. ಇನ್ನು ನೋಡುವ ಅದರಲ್ಲಿ ಏನಾಗ್ತದೆ ಅಂತ. ಇಲ್ಲಾಂದರೆ ಗುಜಿಯವರು ತಗೊಂಡೋಗ್ತಾರೆ ಅಂತ ಹೇಳಿದ್ದು. ನಾನು ಬೇಡ, ನನಗೆ ತುಡುವೆಗೆ ಬೇಕಂತ ನಾನು ಇಲ್ಲಿ ತಂದು ಮೇಲೆ ಇಟ್ಟಿದ್ದೇನೆ. ಇರಲಿ, ಅದೇನಾಗ್ತದೆ ಅಂತ ನೋಡುವ. ನನಗೆ ಗೂಡು ಬೇಕಲ್ವಾ, ಅದು ನನಗೆ ಪ್ರಕೃತಿ ಹೇಗಾದರೂ ನನಗೆ ತರಿಸ್ತದೆ ಅಂತ ಗೊತ್ತುಂಟು. ಅಂದರೆ ನನ್ನ ಮನಸ್ಸು ಹೇಗೆ ಉಂಟಂತ ನಿಮಗೆ ಈಗ ವಿಡಿಯೋದಲ್ಲಿ ಮುಖಾಂತರ ಗೊತ್ತಾಗೋದಿಲ್ಲ, ಆದರೆ ಅದು ಆ ವೈಬ್ರೇಷನ್ ನನ್ನ ಜೀವದ ಒಂದು ವೈಬ್ರೇಷನ್. ಕನ್ನಡದಲ್ಲಿ ಏನು ಹೇಳೋದು ಮಾರೆ, ನಂಗೆ ಗೊತ್ತಿಲ್ಲ ಏನಂತ. ನನ್ನ ಮನಸ್ಸಿನ ಭಾವನೆ ಇವರಿಗೆ ಗೊತ್ತುಂಟು, ಯಾರಿಗೆ, ಇದಕ್ಕೆ, ಪ್ರಕೃತಿಗೆ. ಹಾಗಾಗಿ ನನಗೆ ಬೇಕಂತ ಇಚ್ಛೆ ಇರುವಾಗ ಅದನ್ನು ಪೂರೈಸ್ತದೆ ಅಂತ ಅದು ಕೂಡ ನನಗೆ ಗೊತ್ತುಂಟು. ಹಾಗಾಗಿ ನೋಡುವ, ನನಗೆ ಯಾವಾಗ ಸಿಗ್ತದೆ, ನನ್ನ ಪ್ರಯತ್ನ ಇಲ್ಲದೆ ನನಗೆ ಸಿಗ್ತದೆ ಅಂತ ಗೊತ್ತುಂಟು. ಕಣಜದ ಗೂಡು ಒಂದು ಫುಲ್ಲು ಚಂದವಾಗಿ. ಹೌದು, ಅದು ಹೇಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕೆಮಿಕಲ್ ಹಾಕಿ ಸಿಕ್ಕಿದ್ದ ಅಥವಾ ಪರಾರಿ ಆದರೆ ಒಳ್ಳೆಯದಾ. ಒಂದು ಕಣಜ ಆ ಗೂಡಿನಿಂದ ಪರಾರಿ ಆಗಿ ನನಗೆ ಸಿಕ್ಕಿದ್ರೆ ಹಾಗೆ ಸಿಗಬೇಕು, ಅದು ಬೆಸ್ಟ್. ಸುಮ್ಮನೆ ಕೆಮಿಕಲ್ ಹಾಕಿ ನೊಣಗಳನ್ನು ಸಾಯಿಸಿ ಮತ್ತೆ ನನಗೆ ಗೂಡು ಕೊಡುವುದು ಅದು ಸ್ವಲ್ಪ ಇದಾಗ್ತದೆ, ಬೇಡ, ಅದು ಹಾಗೆ ಬೇಡ. ಪರಾರಿಯಾದ ಕಣಜದ ಒಂದು ಗೂಡು ನನಗೆ ಸಿಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಅದು ನಾನು ಈ ಪ್ರಕೃತಿಯ ಹತ್ರ ಕೇಳ್ತಾ ಇದ್ದೇನೆ. ಮತ್ತು ನೋಡುವ ಏನಾಗ್ತದೆ ಅಂತ. ಆಯಿತು, ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಇದರಲ್ಲಿ ಕಲೀಲಿಕ್ಕೆ ನಿಮಗೆ ಏನಾದರೂ ಉಂಟಾ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಒಲವುಂಟು. ನನಗೆ ಏನಾದರೂ ಹೇಳಲಿಕ್ಕಿತ್ತು, ಅದಕ್ಕೆ ನಾನು ಹೇಳಿಬಿಟ್ಟೆ. ಆಯಿತು, ಧನ್ಯವಾದ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.